ಇದು ಏನು ಪಾಪ ಡಿಫೆಂಡ್ ಮಾಡ್ಕೋಬೇಕಾದ್ರೂ ನೀವು ಬಹುಶಃ ನನಗಿಂತ ಪ್ರತಿನಿತ್ಯ ಅತ್ಯಂತ ಹತ್ತಿರದಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ನೋಡಿರೋರು ನೀವೆಲ್ಲ. ಈ ಕಳೆದ 15-20 ವರ್ಷದಲ್ಲಿ ಅವರ ಹಾವಭಾವಗಳಿತ್ತಲ್ಲ, ಇದೇನಾದರೂ ಈಗ ನೋಡ್ತಾ ಇದ್ದೀರಾ ಅವರ ಹಾವಭಾವಗಳನ್ನ? ಪತ್ರಿಕೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಮಾಡಾರಲ್ಲ, ಇವತ್ತದು ಕಾಣ್ತಾ ಇಲ್ಲ ಅವರಿಗೆ ಆ ಹಾವಭಾವಗಳು. ಇಲ್ಲಿ ನಾನು ಹೇಳ್ತಾ ಇರೋದು 15 ಸೈಟ್ ಇಲ್ಲದೆ ಇದ್ದರೆ 20 ಸೈಟ್ ತಗೊಳ್ಳಿ, 40 ಸೈಟ್ ತಗೊಳ್ಳಿ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ನಾವು ಕಾನೂನುಗಳನ್ನು ರಚನೆ ಮಾಡ್ಕೊಂಡಿದ್ದೇವೆ. ನಿಮ್ಮ ಹೆಂಡತಿ ಹೆಸ್ರಿಗೆ 50 ಸೈಟ್ ತಗೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ, ನೀವು ಲಾಯರಲ್ವೇ? ಈ ಪತ್ರಗಳನ್ನ ನೋಡಿಲ್ವ ನೀವು? ನಾನು ಹರಿಜನರ ಜಮೀನು, ಹರಿಜನರು ಅಂತ ಹೇಳಂಗಿಲ್ಲ, ಪರಿಶಿಷ್ಟರ ಜಮೀನು, ಯಾರ ಜಮೀನು ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡಲ್ಲ. ಅದು ಯಾರ್ದಾದರೂ ಹಾಕೊಳ್ಳಿ. ನಿಮಗೆ ಬೇರೆ ಜಮೀನೇ ಸಿಗ್ತಿರ್ಲಿಲ್ವ? ಇದನ್ನೇ ಯಾಕೆ ತಗೊಂಡ್ರಿ? ಇದನ್ನು ಯಾಕೆ ನೀವು ಮಾಡ್ಕೋಬೇಕಾಗಿತ್ತು? ಬೇರೆ ಜಮೀನು ತಗೊಳಕ್ಕಾಯ್ತಿರ್ಲಿಲ್ವಾ? ಈ ಜಮೀನು 65ರಲ್ಲಿ ಯಾವ ರೀತಿ ಬಂತು, ಅದೇ ಅಂಥದ್ದು ನಿಂಗ ಪಂಗ ಸಿಂಗ ಅದೇನೋ ಇದಾವೆ, ಅವೆಲ್ಲ ಬೇಡ ನಮಗೆ. ನಿಂಗನೂ ಬೇಡ, ಸಿಂಗನೂ ಬೇಡ. ನಾನು ಕೇಳೋದು ಸಿದ್ದರಾಮಯ್ಯವ್ರಿಗೆ, 92ರಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ, ಪ್ರಿಲಿಮಿನರಿ ನೋಟಿಫಿಕೇಷನ್ನು. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 16/2 ಆಗೋಯ್ತು. 16/2 ಆದಮೇಲೆ ಸಿದ್ದರಾಮಯ್ಯನವರೇ, ನೀವು ಆಡಳಿತ ನಡೆಸಿದ್ದೀರಿ, 7ನೇ ವರ್ಷ ನಡೆಸ್ತಾ ಇದ್ದೀರಿ. ಈಗ ಕಾನೂನಲ್ಲಿ ಇದೆಯಾ ತಗೊಳ್ಳೋದಕ್ಕೆ? 16/2 ಆಗಿದೆ. 3,24,000 ರೂಪಾಯಿ ದುಡ್ಡು ಬೇರೆ ಕಟ್ಟಿಬಿಟ್ಟಿದ್ದೀರಿ ಕೋರ್ಟಿಗೆ ತಗೊಂಡೋಗಿ ಮೂಡಾಯಿಂದ. ಇದನ್ನು ನಾವು ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ, ನೀವು ತಗೊಂಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಇನ್ನೂ ಒಂದು 25 ಸೈಟ್ ಬರೆಸ್ಕೊಳ್ಳಿ, ಕಾನೂನುಬದ್ಧವಾಗಿ ತಗೊಳ್ಳಿ. ಇದು ನಾವು ಹೇಳ್ತಾ ಇರೋದು ಅವರಿಗೆ. ನೀವು ಹಿಂದುಳಿದವರು, ನಿಮ್ಮೆಲ್ಲ ಅಸೂಯೆಪಟ್ಟು ನಿಮ್ಮನ್ನು ಇಳಿಸಬೇಕು ಅಂತೇಳಿ ಈ ಚಿತಾವಣೆ ನಾವು ಮಾಡ್ತಾಯಿಲ್ಲ. ನಾನು ಅದಕ್ಕೆ ಹೇಳಿದೆ, ನಿಮ್ಮಲ್ಲೇ ಟವಲ್ ಹಾಸ್ಕೊಂಡು ಕೂತವ್ರೆ, ಅವರೇ ಇದೆಲ್ಲ ಮಾಡಿಸ್ತಾ ಇರೋದು ಅಂತೇಳಿ, ಹುಷಾರು ಅಂತ ಹೇಳಿದೆ. ಮೊದಲು ನಿಮ್ಮನೆ ಅಲ್ಲಿ ಸರ್ ಮಾಡ್ಕೊಳ್ಳಿ ಅಂತ. 98ರಲ್ಲಿ ಈ ನಿಂಗನ ಹೆಸರಿಗೆ ಹೆಂಗೆ ಡಿನೋಟಿಫಿಕೇಷನ್ ಮಾಡ್ತೀರಿ? ನಿಂಗ ಬದುಕಿದ್ನ? ಈ ನಿಂಗ ನಿಮಗೆ ಇದಕ್ಕೆ ಲೆಟ್ರ್ ಕೊಟ್ಟಿದ್ನ? ಇಲ್ಲಿ 98ರ ನೋಟಿಫಿಕೇಷನ್ ಇದೆಯಲ್ಲ, ಡಿನೋಟಿಫೈ